ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ನಿಮಗೆ ಯಾವುದೋ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ, ಕೆಮಿಸ್ಟ್ರಿ ರಿಲೇಟೆಡ್ ಆಗಿರ್ಬೋದು ಅಥವಾ ಜನರಲ್ ಆಪ್ಟಿಟ್ಯೂಡ್ ರಿಲೇಟೆಡ್ ಆಗಿರ್ಬೋದು, ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾವು ಆ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಮತ್ತೆ ತಡ ಮಾಡದೆ ವಿಲ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವತ್ತಿನ ನನ್ನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕ್ಲಾಸ್ 12 ಕೆಮಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತಲೇ ಹೇಳ್ಬೋದು. ಇಟ್ ವಿಲ್ ಕ್ಯಾರಿ ಮೋರ್ ಮಾರ್ಕ್ ಕಂಪ್ಯಾರಿಟಿವ್ಲಿ. ಸೊ ದಟ್ ಈಸ್ ಆಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೇನ್ಸ್. ಸೊ ಇದ್ರ ಬಗ್ಗೆ ನಾವಿವತ್ತು ನೋಡ್ತಾ ಹೋಗೋಣ. ಓಕೆ, ವಿಲ್ ಸ್ಟಾರ್ಟ್. ಸೊ ಹಿಯರ್ ಹ್ಯಾಲೋ ಆಲ್ಕೇನ್ ಅಂದರೆ ಏನು, ಹ್ಯಾಲೋ ಅರೀನ್ಸ್ ಅಂದರೆ ಏನು? ಸೊ ಇವಾಗ ಆಲ್ಕೇನ್ಸ್ ಅರೀನ್ಸ್ ಅಂತ ಗೊತ್ತಾದ ತಕ್ಷಣ, ಆ ವರ್ಡ್ ಕೇಳಿದ ತಕ್ಷಣ ಇಲ್ಲಿ ಏನಾಗಿರುತ್ತೆ ನಿಮಗೆ, ಸೊ ಆಲಿಫ್ಯಾಟಿಕ್ ಕಂಪೌಂಡ್ಸ್, ಆರೋಮ್ಯಾಟಿಕ್ ಕಂಪೌಂಡ್ಸ್ ನೆನಪಾಗಿರುತ್ತೆ. ಸೊ ಆಲಿಫ್ಯಾಟಿಕ್ ಕಂಪೌಂಡ್ಸ್ ಅಂತ ಹೇಳಿದಾಗ, ಆರ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳಿದ್ರೆ, ಸೊ ದೇರ್ ಯು ಕ್ಯಾನ್ ಕನ್ಸಿಡರ್ ಫಾರ್ ಎಕ್ಸಾಂಪಲ್ CH4. ಸೊ CH4 is methane. In that, if you removed one hydrogen, and that hydrogen that has to be replaced by what? Some halogen. It may be the chloro, bromo, iodo, fluoro. Okay, any of this halogen, if it is replaced a nitrogen in aromatic ring or aliphatic carbon, so then we consider those compounds as alloalkanes or alloarenes. Aliphatic system ಅಲ್ಲಿ ನೋಡಿದ್ರೆ ಅದನ್ನ alloalkanes ಅಂತ ನೋಡ್ತೀವಿ. ಅದೇ this replacement, if it is taken place in the aromatic, then we say that it is alloarenes. Okay, ಸೊ ಇದನ್ನು ಸಿಂಪಲ್ ಆಗಿ ಹೇಳಿದ್ದೀವಿ. ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಏನು ಮಾಡ್ತೀವಿ, ಹಿಯರ್ ವಿಲ್ ರಿಮೂವ್ ದಿ ಹೈಡ್ರೋಜನ್ ಆ್ಯಂಡ್ ವಿ ವಿಲ್ ಹ್ಯಾಡ್ ವಾಟ್, ಹ್ಯಾಲೋಜನ್. ಸೊ ಹ್ಯಾಲೋ ಗ್ರೂಪನ್ನು ಆ್ಯಡ್ ಮಾಡ್ತೀವಿ, ಹೈಡ್ರೋಜನನ್ನು ರಿಮೂವ್ ಮಾಡ್ತೀವಿ. ಸೊ ವಿ ಕಾಲ್ ದಟ್ ಆಸ್ ಹ್ಯಾಲೋ ಆಲ್ಕೇನ್. ಫಸ್ಟು ಆಲ್ಕೇನ್, ಇಫ್ ಯು ಕನ್ಸಿಡರ್ ಇಟ್ ಇಸ್ ಆಲ್ಕೇನ್. So this alkane, if you remove the hydrogen and it is replaced by the halogen, then it will give you alloalkane. That is a IUPAC name. In generally, our common name for this alloalkane is alkyl halides. So this we called it as alkyl halides. ಸೊ ಇವಾಗ ನಾವು ಮೊದಲೇ ಎಕ್ಸಾಂಪಲ್ ತೊಗೊಂಡ್ವಿ ಅಲ್ವಾ, ಮೀಥೇನ್ CH4 ಇದೆ. ಇಲ್ಲಿ ಏನು ಮಾಡಿದ್ವಿ, ಒಂದು ಹೈಡ್ರೋಜನ್ ತೆಗೆದು CL ಅನ್ನು ಹಾಕಿದ್ದೀವಿ. ಸೊ ದೆನ್ ಇಟ್ ಬಿಕಮ್ ಮೀಥೈಲ್ ಕ್ಲೋರೈಡ್. Or this is also named it as chloromethane. Okay, chloro is prefix here, substituent. So the root word is meth and here the alkane, so therefore it is chloromethane. Okay, so likewise you can see for aromatic compound, aromatic hydrocarbons, here you can take an example, that is benzene. For this, if you removed hydrogen and if you replace that by the bromine, so here hydrogen ಬದಲಾಗಿ ಏನು ಹಾಕಿದ್ದೀವಿ, bromine, so then it become haloarene, and this is also called as aryl halide. Okay, so this, the name of this compound is bromobenzene. ಸೊ ಇದನ್ನು ನಾವು ಏನಕ್ಕೆ ಸ್ಟಡಿ ಮಾಡಬೇಕು, ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ದಿಟ್ ಹ್ಯಾಸ್ ವೈಡ್ ಅಪ್ಲಿಕೇಶನ್ಸ್ ಇನ್ ವಾಟ್, ಇಂಡಸ್ಟ್ರಿ ಆಸ್ ವೆಲ್ ಆಸ್ ಇನ್ ಆರ್ ಡೇ ಟು ಡೇ ಲೈಫ್. ಡೇ ಟು ಡೇ ಲೈಫ್ ಅಂತ ಹೇಳಿದಾಗ ಕ್ಲೋರೋಫಾರ್ಮ್ ಯೂಸ್ ಮಾಡ್ತೀವಲ್ವಾ, ಆ್ಯಂಡ್ PVC ಪೈಪ್ಸ್ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ಮೇಡ್ ಅಪ್ ಆಫ್ ಆಲೋ ಆಲ್ಕೇನ್ಸ್ ಆ್ಯಂಡ್ ಆಲೋ ಅರೀನ್ಸ್. ಸೊ ಅದೇ ಥರ ನೀವು ಬಂದಾಗ ಟೆಫ್ಲಾನ್, ಸೊ ಪಾತ್ರೆಸ್ ಯೂಸ್ ಮಾಡ್ತೀವಲ್ವ, ಯುಟೆನ್ಸಿಲ್ಸು, ಕುಕ್ವೇರ್ಸು, ಸೊ ದೇರ್ ಟೆಫ್ಲಾನ್, DDT, ಸೊ that is all alloalkane and alloarene. And also in a medicines anta bandaga, here treatment of typhoid fever bandaga chloramphenicol. So this is what the drug which we are going to use. So this is basically of alloarene. Okay, so next is chloroquine. So this is used in the treatment of malaria. So this is also a what, a alloarene. So that is alloalkane and alloarenes are used in drugs also, so in order to prepare drugs. And our body produces iodine containing hormone, that is thyroxine. So deficiency of thyroxine will causes what, goiter. So here what, allothane is used as what, anesthetic during
ಸರ್ಜರಿಯಲ್ಲಿ ನಾವು ಅನಸ್ಥೆಟಿಕ್ ಆಗಿ ಅನಸ್ಥೇಷಿಯಾ ಕೊಡೋದು ಅಂತ ಹೇಳ್ತಾರಲ್ಲ, ಸೊ ಅವಾಗ ನಾವಿಲ್ಲಿ ಹ್ಯಾಲೋಥೇನನ್ನು ನಾವು ಯೂಸ್ ಮಾಡ್ತೀವಿ. ದಟ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ದ ಸೇಮ್ ಹ್ಯಾಲೋ ಕಾಂಪೌಂಡ್ಸ್. ಓಕೆ, so next we will move on to the classification and nomenclature. ಸೊ ಕ್ಲಾಸಿಫಿಕೇಶನ್ಸ್ ಅಂತ ಬಂದಾಗ ಇಲ್ಲಿ ನಾವು ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಇದೆ ಅಂತ ನೋಡ್ತೀವಿ. ನಾಮೆನ್ಕ್ಲೇಚರ್ ಅಂದರೆ ಹೌ ಕ್ಯಾನ್ ವಿ ನೇಮ್ ದಿಸ್ ಹ್ಯಾಲೋ ಆಲ್ಕೇನ್, ಹ್ಯಾಲೋ ಅರೀನ್ಸ್, ಹ್ಯಾಲೋಜನ್ ಕಂಟೈನಿಂಗ್ ಕಾಂಪೌಂಡ್ಸ್, ಆ್ಯಂಡ್ ವಾಟ್ ಈಸ್ ದ ನೇಚರ್ ಆಫ್ ದಿಸ್ CX, ದಟ್ ಮೇ ಬಿ CCl, CBr, CF, CI, ವಾಟ್ ಈಸ್ ದ ನೇಚರ್, ಸೊ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಟಾಪಿಕ್. ಓಕೆ, first we'll start with the classification. So first is on the basis of the number of halogens. So halogens ಎಷ್ಟಿದೆ ನಿಮ್ಮ ಕಂಪೌಂಡಲ್ಲಿ, ಹ್ಯಾಲೋಜನ್ ಕಂಪೌಂಡಲ್ಲಿ ಅನ್ನೋದ್ರ ಮೇಲೆ we have 3 different type. One is monohalogen compound, second dihalogen compound, third polyhalogen compound. So mono ಅಂತ ಹೇಳಿದ್ರೆ single, di ಅಂದರೆ 2, poly 2 or more. If a compound is made up of only one halogen, here you can see C2H5X, here C2H6 andre ethane. In ethane one hydrogen is replaced by the halogen, so therefore it is monohaloalkane. One single athwa one halo group is replaces, so therefore it become monohaloalkane. In case of dihalogen compound, here 2 halo groups are replaced, so therefore it become what? Dihaloalkane. And in polyhalogen compound 2 or more, so ಎರಡಕ್ಕಿಂತ ಜಾಸ್ತಿ ಬರೋದೆಲ್ಲನೂ ನಾವು generally we call it as polyhalogen compound. It may be trihaloalkane, it may be tetrahaloalkane, it may be octahaloalkane, so we togetherly name it as polyhalogen compound. Okay, ಸೊ ಮೋನೋಹ್ಯಾಲೋಜನ್ ಅಂದರೆ ಒಂದೇ ಒಂದು ಹ್ಯಾಲೋಜನ್ ಇರುತ್ತೆ. ಡೈಹ್ಯಾಲೋಜನ್ ಅಂತ ಹೇಳಿದಾಗ ಇನ್ ದ ಕಂಪೌಂಡ್ 2 halogen atoms are there, and in polyhalogen which has 2 or more halogen atoms. Okay, so the same thing we seen in case of alloarenes also. Just before we have discussed for alloalkenes ಅಲ್ಲಿ ನೋಡಿದ್ವಿ. ಅದೇ ಥರ alloarenes ಅಲ್ಲೂ ಅಷ್ಟೇ, monohaloarene, ಡೈಹ್ಯಾಲೋಅರೀನ್ ಆ್ಯಂಡ್ ಟ್ರೈಹ್ಯಾಲೋಅರೀನ್. 1, 2, 3, ಮೂರಕ್ಕಿಂತ ಜಾಸ್ತಿ, ಎರಡಕ್ಕಿಂತ ಜಾಸ್ತಿ ಇದ್ರೆ ವಿ ಜನರಲಿ ಕಾಲ್ಡ್ ಇಟ್ ಆಸ್ polyhalogen compound. So the next classification is in monohalogen compound. So that means the compound which has only one halogen atom. In that compounds we have further divided them into 2 different groups. One is halogen attached to sp3 hybridized carbon, and another one is halogen attached to sp2 hybridized carbon. Based on the halogen which is attached to sp2 hybridized carbon or sp3 hybridized carbon another mele, here we have further classification. So based on sp3 carbon, if it is a halogen is attached to the sp3 hybridized carbon, so there we have 3 different type. One is alkyl halide, allylic halide, and benzylic halide. Alkyl halide is just similar to same as alloalkane. So one hydrogen that has to be replaced by the halogen. So here this hydrogen alkane anta helidaga the hybridization is for the carbon is always sp3. In allylic halides andaga allylic, what happen for here sp3 hybridized carbon is attached to the double bonded carbon, that is allylic carbon. In this allylic carbon one hydrogen is replaced by the halogen, or if one halogen is present that is attached to this allylic carbon, then it is allylic halide. Benzylic halide anta ಹೇಳಿದ್ರೆ one methyl group or one carbon that is attached to this benzene ring. The carbon anta ಹೇಳಿದಾಗ it is nothing but methyl group is directly attached to the benzene ring. So in that benzylic carbon, so that we call it as benzylic carbon. So that benzylic carbon, if it has one halogen, then we say that it is benzylic halide, because ಇಲ್ಲಿ ಕಾರ್ಬನ್ ಈ ಹ್ಯಾಲೋಜನ್ ಅಟ್ಯಾಚ್ ಆಗಿರೋದು ಈ ಕಾರ್ಬನ್ಗೆ ಹೈಬ್ರಿಡೈಸೇಷನ್ ಬಂದು sp3, ಹಿಯರ್ ಅಟ್ಯಾಚ್ ಆಗಿರೋದು ಇದು sp3, ಹಿಯರ್ ಆಲ್ಸೋ sp3. ಸೊ ಹಿಯರ್ halogens are there and number of halogen is only 1, but all this halogens which are attached to what? sp3 hybridized carbon atom. Okay,
So next, halogen attached to sp2 hybridized carbon. Here we have two different type. One is vinylic halide and another one is aryl halide. Vinylic halide is nothing but halogen is attached to the sp2 hybridized. So that means halogen is attached to the double bonded carbon itself. Okay, here you can see halogen is attached to the double bonded carbon. So the halogen is attached to a double bonded carbon. So this we call it as vinylic halides. Aryl halide, for the aryl group only halogen is directly attached. So here if chlorobenzene alva, chlorine is directly attached to benzene. So this is what aryl halides. Okay. So this is what about classification, halogens, haloalkanes and haloarenes. So in the next video we'll start with the nomenclature of halogen containing compound. So I hope this video is helpful for your preparation. If you faced any trouble or any difficulty while preparing for any concept related to chemistry, please let me know in the comment section. We will help you out in your preparation journey. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮುಖಾಂತರ ತಿಳಿಸಿ.